ನಮಸ್ತೆ ಎಲ್ಲರಿಗೂ. ಇವತ್ತು ಇನ್ನೊಂದು ಭಗವಂತನ ಅದ್ಭುತ ಕಥೆನ ನಿಮ್ಮ ಮುಂದೆ ಹೇಳಕ್ಕೆ ಬರ್ತಾಯಿದ್ದೀನಿ. ಈ ಲೀಲೆ ಕೇಳಿದ್ರೆ ನೀವೆಲ್ಲ ಶಾಕ್ ಆಗೋದಂತೂ ಖಂಡಿತ. ಈ ಲೀಲೆ ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟಿ ಬೋರ್ಡ್ನ ಒಟ್ಟು ಆಸ್ತಿ 3 ಲಕ್ಷ ಕೋಟಿ. ಅಂದರೆ ಬಂಗಾರ, ಲ್ಯಾಂಡ್ಸು, ದೇವಸ್ಥಾನದ ಆಸ್ತಿ, ಪ್ರತಿಯೊಂದು ಎಲ್ಲನೂ ಸೇರಿದ್ರೆ 3 ಲಕ್ಷ ಕೋಟಿ ಆಸ್ತಿ. ಆದರೆ ಭಗವಂತನಿಗೆ ದಿನದ ಮೊದಲನೇ ನೈವೇದ್ಯ ಆಗೋದು ಏನರಲ್ಲಿ ಗೊತ್ತಾ? ಒಂದು ಮುರಿದೋಗಿರೋ ಮಡಿಕೆನಲ್ಲಿ ಮೊಸರನ್ನದ ನೈವೇದ್ಯ ಆಗುತ್ತೆ ಸ್ವಾಮಿಗೆ, ಮೊಟ್ಟ ಮೊದಲ ನೈವೇದ್ಯ. ಇದು ಗೊತ್ತಾ ನಿಮಗೆ? ಅಂದಾಜು ಹೆಂಗೆ ಅಂತಂದರೆ, ಮನಸ್ಸು ಮಾಡಿದ್ರೆ ಎಂಥ ಬಂಗಾರ, ವಜ್ರ ವೈಡೂರ್ಯ ತುಂಬಿರೋಂಥ ತಟ್ಟೆಯಲ್ಲೇ ಸ್ವಾಮಿಗೆ ನೈವೇದ್ಯ ಕೊಡ್ಬೋದು. ಅದಲ್ಲ, ಭಗವಂತನ ಲೀಲೆ ಹೆಂಗೆ ಅಂತಂದರೆ, ಅವರಿಗೆ ಮೊಟ್ಟ ಮೊದಲನೇ ನೈವೇದ್ಯ ಆಗುವಂಥದ್ದು ಒಂದು ಮೊಸರನ್ನ. ಆ ಮೊಸರನ್ನ ಒಂದು ಮುರಿದೋಗಿರೋ ಮಡಿಕೆನಲ್ಲಿ. ಆ ಲೀಲೆ ಏನು ಅಂತ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ತಿರುಮಲದ ಇತಿಹಾಸ ನೋಡೋದಾದರೆ, ತಿರುಮಲ ದೇವಸ್ಥಾನನ ಕಟ್ಟಿಸಿದವರು ತೊಂಡಮಾನ್ ಚಕ್ರವರ್ತಿ ಅಂತ ಇತಿಹಾಸ ಹೇಳುತ್ತೆ. ಸೊ ಈ ತೊಂಡಮಾನ್ ಚಕ್ರವರ್ತಿ ಯಾರು ಅಂತಂದರೆ, ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ನಡೆಯೋ ಟೈಮಲ್ಲಿ ಆ ಕಾಲಘಟ್ಟದಲ್ಲಿ ಇದ್ದಂಥವ್ರು. ಅಂದರೆ ಶ್ರೀ ಪದ್ಮಾವತಿ ದೇವಿಯ ತಂದೆಯವರಾದವರು ಆಕಾಶ ಮಹಾರಾಜು ಅಂತ. ಅವರ ತಮ್ಮನೇ ಈ ತೊಂಡಮಾನ್ ಚಕ್ರವರ್ತಿಯವರು. ಸೊ ಈ ತೊಂಡಮಾನ್ ಚಕ್ರವರ್ತಿಯವರು ಶ್ರೀನಿವಾಸ ದೇವರಿಗೆ ತುಂಬ ದೊಡ್ಡ ಭಕ್ತರು. ಎಂಥ ದೊಡ್ಡ ಭಕ್ತರು ಅಂತಂದರೆ, ಸ್ವಾಮಿ ಸಾಕ್ಷಾತ್ ದೇವಸ್ಥಾನ ಎಲ್ಲ ಕಟ್ಟಿ ಅವರಲ್ಲಿ ಒಳಗಡೆ ನಿಂತ್ಕೊಂಡ ಮೇಲೆ ಈ ತೊಂಡಮಾನ್ ಚಕ್ರವರ್ತಿಯವ್ರ ಹತ್ರ ಮಾತಾಡ್ತಾ ಇದ್ರಂತೆ. ನೋಡಿ ಎಷ್ಟು ದೊಡ್ಡ ಭಕ್ತರಿರ್ಬೋದು ಅವರು. ಅವ್ರ ಹತ್ರ ಒಂದಾನೊಂದು ಸಂದರ್ಭದಲ್ಲಿ ಒಂದು ಯುದ್ಧದ ಟೈಮಲ್ಲಿ ತೊಂಡಮಾನ್ ಚಕ್ರವರ್ತಿಗೆ ಸಪೋರ್ಟಾಗಿ ನಿಂತ ಸ್ವಾಮಿ ತಮ್ಮ ಶಂಕುಚಕ್ರಗಳನ್ನೇ ಅವರು ಕೊಟ್ಬಿಟ್ಟಿದ್ರಂತೆ, ಯುದ್ಧದಲ್ಲಿ ನಿಮಗೆ ಹೆಲ್ಪ್ ಆಗಲಿ ಅಂತ, ವಿಜಯಶಾಲಿ ಆಗಲಿ ಅಂತ. ನೋಡಿ ಇನ್ನೆಂಥ ಭಕ್ತರಿರ್ಬೇಕು ಅವರು, ಅಲ್ವಾ? ಸೊ ನಿಮಗೊಂದು ಕನ್ಫ್ಯೂಷನ್ ಬರ್ಬೋದು, ಅವಾಗ ಸ್ವಾಮಿ ಕೊಟ್ಬಿಟ್ಟಿದ್ದರು ಅಂತಂದರೆ ಇವಾಗಿರೋದು ಶಂಕುಚಕ್ರ ಎಲ್ಲಿಂದ ಬಂತು ಅಂತ. ಇವಾಗ ನಾವು ದರ್ಶನ ಮಾಡ್ಕೊಳ್ಬೇಕಾದ್ರೆ ತಿರುಮಲದಲ್ಲಿ ಸ್ವಾಮಿನ ನಮಗೆ ಕಾಣೋ ಶಂಕುಚಕ್ರ ಒಬ್ಬರು ಮಹಾನ್ ವ್ಯಕ್ತಿ ಅದನ್ನು ಮತ್ತೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅದನ್ನು ಅಲಂಕಾರ ಮಾಡಿದವರು. ಆ ಕತೆ ಇನ್ನೊಂದ್ಸಲಿ ಹೇಳ್ತೀನಿ ನಿಮಗೆ. ಸೊ ಇಂಥ ಮಹಾನ್ ಭಕ್ತರಾದ ತೊಂಡಮಾನ್ ಚಕ್ರವರ್ತಿ ಅವರ ಭಕ್ತಿನ ತೋರಿಸೋದಕ್ಕೆ ಸ್ವಾಮಿಗೆ ಅರ್ಚನೆ ನಡೆಯೋದು ಬಂಗಾರದ ಹೂಗಳಲ್ಲೇ ಆಗಬೇಕು ಅಂತ ಅವತ್ತಿನ ಕಾಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಬಂಗಾರದ ಹೂಗಳನ್ನು ಮಾಡಿಸಿದ್ರಂತೆ ಅರ್ಚನೆ ಮಾಡೋದಕ್ಕೆ. ಆ ಬಂಗಾರದ ಹೂಗಳಲ್ಲೇ ಸ್ವಾಮಿಗೆ ಅರ್ಚನೆ ಮಾಡೋರಂತೆ, ಸ್ವಾಮಿ ಪಾದಗಳಿಗೆ. ಸೊ ಹೀಗೆ ಒಂದಿನ ಏನಾಗುತ್ತೆ, ತೊಂಡಮಾನ್ ಚಕ್ರವರ್ತಿಯವರು ಅವತ್ತಿನ ಸೇವೆ ಆದಮೇಲೆ ಮಾರನೇ ದಿನ ಬಂದು ಬಾಗಿಲು ತೆಗೆದು ನೋಡಿದಾಗ ಸ್ವಾಮಿ ಪಾದದ ಹತ್ರ ಮಣ್ಣಿಂದ ಮಾಡಿರೋ ಅಂಥ ಹೂಗಳಿರತ್ತಂತೆ. ಮಣ್ಣಿಂದ ಮಾಡಿರೋ ಹೂಗಳು ಅವೆಲ್ಲ ಈ ಬಂಗಾರದ ಹೂಗಳು ಸೈಡ್ಗೆ ಹೋಗ್ಬಿಟ್ಟು ಆ ಮಣ್ಣಿಂದ ಮಾಡಿರೋ ಹೂಗಳು ಆ ಸ್ವಾಮಿ ಪಾದದ ಹತ್ರ ಕಾಣ್ತಾ ಇರುತ್ತಂತೆ. ಇದೆಲ್ಲಿಂದ ಬರ್ತಾ ಇದೆ ಅಂತ ನೋಡಿದ್ರೆ, ಆ ಮಣ್ಣಿಂದ ಮಾಡಿರೋ ಹೂಗಳಿಗೆ ತುಂಬ ಅದ್ಭುತವಾದ ಪರಿಮಳ ಬರ್ತಾ ಇರುತ್ತಂತೆ. ಸ್ವಾಮಿ ತೊಂಡಮಾನ್ ಚಕ್ರವರ್ತಿಯವರು ಸ್ವಾಮಿ ಹತ್ರ ಕೇಳ್ತಾರಂತೆ, ಅಂದರೆ ವೆಂಕಟೇಶ್ವರ ಸ್ವಾಮಿ ಹತ್ರ ಕೇಳ್ತಾರಂತೆ, ಸ್ವಾಮಿ ನಾವು ಬಂಗಾರದ ಹೂಗಳಿಂದ ನಿಮ್ಗೆ ಅರ್ಚನೆ ಮಾಡ್ತೀವಿ, ಆ ಹೂಗಳೆಲ್ಲ ಸೈಡ್ಗೆ ಹೋಗಿದ್ದಾವೆ, ಈ ಮಣ್ಣಿಂದ ಮಾಡಿರೋ ಹೂಗಳು ಎಲ್ಲಿಂದ ಬಂತು? ನನಗೆ ಆಶ್ಚರ್ಯ ಆಗ್ತಾ ಇದೆ, ಆ ಹೂಗಳಿಗೆ ಇಷ್ಟು ಪರಿಮಳ ಏನು ಅಂತ ಪ್ರಶ್ನೆ ಮಾಡ್ತಾರಂತೆ. ಸ್ವಾಮಿ ಏನೂ ಮಾತಾಡಲ್ವಂತೆ. ಯಾಕೋ ಮಾತಾಡ್ತಾ ಇಲ್ವಲ್ಲ ಸ್ವಾಮಿ, ಸರಿ ಇನ್ನೊಂದು ದಿನ ಪ್ರಯತ್ನ ಮಾಡೋಣ ಅಂತ ಪ್ರತಿದಿನ ಇದೇ ನಡೀತಾ ಇರುತ್ತಂತೆ. ಇವರು ಅರ್ಚನೆ ಬಂಗಾರದ ಹೂಗಳಿಂದ ಮಾಡೋದು, ಮಾರನೇ ದಿನ ಅದೇ ಮಣ್ಣಿಂದ ಮಾಡಿರೋ ಹೂಗಳು ಸ್ವಾಮಿ ಪಾದ ಹತ್ರ ಇರುತ್ತೆ, ಈ ಬಂಗಾರದ ಹೂಗಳೆಲ್ಲ ಸೈಡ್ಗೆ ಹೋಗಿರುತ್ತೆ. ಸ್ವಾಮಿ ಎಷ್ಟೇ ಕೇಳಿದ್ರೂ, ಸ್ವಾಮಿನ ಎಷ್ಟೇ ಸರಿ ತೊಂಡಮಾನ್ ಚಕ್ರವರ್ತಿಯವರು ಪ್ರಶ್ನೆ ಮಾಡಿದ್ರು ಸ್ವಾಮಿ ಉತ್ತರನೇ ಕೊಡೋದಿಲ್ವಂತೆ. ಅವ್ರ ಮುಖದಲ್ಲಿ ಬರೀ ನಗು. ಸೊ ಏನಾಗ್ತಾ ಇದೆ ಇದು? ಎಲ್ಲಿಂದ ಬರ್ತಾ ಇದೆ ಈ ಹೂಗಳು? ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತಂತೆ. ಉತ್ತರನೇ ಸಿಗ್ತಾ ಇಲ್ಲ, ಸ್ವಾಮಿನೂ ಮಾತಾಡ್ತಾ ಇಲ್ಲ. ಏನು ಮಾಡೋದು ಈಗ? ಇಂಥ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ವಿಚಾರ ಮಾಡಿ ಅವರು ಒಂದಿನ ಭಕ್ತಿಪೂರ್ವಕವಾಗಿ ಸ್ವಾಮಿ ಮುಂದೆ ನಿಂತ್ಕೋತಾರಂತೆ. ಸ್ವಾಮಿ, ನನ್ನ ಭಕ್ತಿಲೇ ಏನೋ ಲೋಪ ಆಗಿದೆ,
ನನಗೆ ಏನೋ ಅನ್ನಿಸ್ತಾ ಇದೆ, ನನ್ನ ಭಕ್ತಿಲೇ ಎಲ್ಲೋ ಒಂದು ಕಡೆ ಏನೋ ಮಿಸ್ಟೇಕ್ ಆಗಿ ಈ ಬಂಗಾರದ ಹೂಗಳು ಸೈಡ್ಗೆ ಹೋಗ್ತಾ ಇದೆ, ಈ ಮಣ್ಣಿಂದ ಮಾಡಿರೋ ಹೂಗಳು ಇಲ್ಲಿ ಬರ್ತಾ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಇದರಿಂದ ಏನೋ ಅಡಗಿದೆ. ದಯವಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ತಪ್ಪುಗಳು ಏನೇ ಆಗಿದ್ರು ಕ್ಷಮಿಸಿ, ನನಗೆ ಉತ್ತರ ಕೊಡಿ ಸ್ವಾಮಿ ಅಂತ ಸ್ವಾಮಿ ಹತ್ರ ಪರಿಪರಿಯಾಗಿ ಬೇಡ್ಕೋತಾರಂತೆ ತೊಂಡಮಾನ್ ಚಕ್ರವರ್ತಿ. ಆವಾಗ ಸ್ವಾಮಿ ಅವ್ರಿಗೆ ಉತ್ತರ ಕೊಡ್ತಾರಂತೆ, ಏನಂತ, ನಿನಗೆ ಬಂಗಾರದ ಹೂಗಳಿಂದ ನನ್ನ ಅರ್ಚನೆ ಮಾಡ್ತಾ ಇದೆಯಾ ಅನ್ನೋದು ಎಲ್ಲೋ ಒಂದು ಕಡೆ ಗರ್ವ ಬಂದಿದೆ ತೊಂಡಮಾನ್. ನಿನಗೆ ಬುದ್ಧಿ ಕಲಿಸೋದಕ್ಕೆ ಅಂತಲೇ ಈ ಥರ ಆಗಿದ್ದು. ನಿಜವಾದ ಭಕ್ತಿ ಯಾವುದು ಅಂತಂದರೆ, ಕೊಮ್ಮರಿ ಭೀಮಣ್ಣ ಅನ್ನೋ ಒಬ್ಬ ಭಕ್ತ ನನಗೋಸ್ಕರ ಈ ಮಣ್ಣಿಂದ ಮಾಡಿರೋ ಅಂಥ ಅದ್ಭುತವಾದ ಮಣ್ಣಿನ ಹೂಗಳನ್ನ ನನಗೆ ಅರ್ಪಣೆ ಮಾಡ್ತಾನೆ. ಅವನ್ನ ಹೋಗಿ ಸಾಧ್ಯವಾದರೆ ಇನ್ನೊಂದ್ಸಲಿ ಭೇಟಿ ಮಾಡು ಅಂತ ಹೇಳ್ತಾರಂತೆ. ಆವಾಗ ತೊಂಡಮಾನ್ ಚಕ್ರವರ್ತಿಯವ್ರಿಗೆ ತುಂಬ ಬಾಧೆ ಆಗುತ್ತಂತೆ. ಅಯ್ಯೋ ದೇವರೇ, ನಾನು ಎಂಥ ಕೆಲಸ ಮಾಡಿಕೊಂಡೆ, ನನ್ನ ಭಕ್ತಿಲೇ ಲೋಪ ಬಂದ್ಬಿಡ್ತಾ, ನನ್ನ ಭಕ್ತಿಲೇ ನನಗೆ ಗರ್ವ ಬಂದ್ಬಿಡ್ತಾ, ಇದಾಗಬಾರ್ದಾಗಿತ್ತು ಅಂತ ಹೇಳಿಬಿಟ್ಟು ಆ ಕೊಮ್ಮರಿ ಭೀಮಣ್ಣ ಅನ್ನೋರನ್ನ ಹುಡ್ಕೊಂಡು ಹೋಗ್ತಾರಂತೆ. ಎಲ್ಲನೂ ಅಂದರೆ ಅವರ ರಾಜ್ಯದ ಜೊತೆ ಅಲ್ಲ, ಅವರ ಆಡಂಬರದ ಜೊತೆ ಅಲ್ಲ, ಬರೀ ಅವ್ರ ಕಾಲ್ನಡಿಗೆಯಲ್ಲೇ ಕಾಡಲ್ಲಿ ಹುಡುಕೊಂಡು ಆ ಕೊಮ್ಮರಿ ಭೀಮಣ್ಣ ಅನ್ನೋರನ್ನ ಹೋಗ್ತಾರಂತೆ. ಹೋಗ್ತಾ 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 ದಾರಿ ಕಳೀತಾ ಅವರು ಸುಸ್ತಾಗಿ ಕೊಮ್ಮರಿ ಭೀಮಣ್ಣ ಅನ್ನೋ ಅವ್ರ ಮನೆ ಮುಂದೆ ಬಂದು ಕುಸ್ತು ಬಿದ್ದೋಗ್ಬಿಡ್ತಾರಂತೆ. ಆಗ ಕೊಮ್ಮರಿ ಭೀಮಣ್ಣ ಅವರು ತೊಂಡಮಾನ್ ಚಕ್ರವರ್ತಿನ ಎಬ್ಬಿಸಿ ಕೂರಿಸ್ತಾರಂತೆ. ಅವ್ರಿಗೆ ದಾಹ ಎಲ್ಲ ಕೊಟ್ಟು ಅವ್ರು ಆರಾಮಾಗಿ ಕೂತ್ಕೊಂಡ್ಮೇಲೆ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ಅಲ್ಲಿ ಪ್ರತ್ಯಕ್ಷ ಆಗ್ತಾರಂತೆ. ಅವರಿಬ್ಬರಿಗೂ ದರ್ಶನ ಕೊಡ್ತಾರಂತೆ. ದರ್ಶನ ಕೊಟ್ಟು ಅವ್ರಿಗೆ ಹೇಳ್ತಾರಂತೆ, ತೊಂಡಮಾನ್ ಇವರೇ ನನ್ನ ನಿಜವಾದ ಭಕ್ತ ಕೊಮ್ಮರಿ ಭೀಮಣ್ಣ ಅಂತ. ಇವರು ಮಡಿಕೆ ಮಾಡೋರು. ಇವರು ಎಷ್ಟು ಭಕ್ತಿಯಿಂದ ದಿನ ನನಗೆ ಅದ್ಭುತವಾದ ಮಣ್ಣಿಂದ ಮಾಡಿರೋ ಹೂಗಳಿಂದ ಅರ್ಚನೆ ಮಾಡ್ತಾರೆ ಅಂತಂದರೆ ಆ ಭಕ್ತಿಗೆ ನಾನು ಸೋತೋದೆ. ಹಾಗಾಗಿ ದಿನ ಆ ಹೂಗಳು ನನ್ನ ಪಾದದ ಹತ್ರ ಬಂದು ಕಾಣಿಸ್ತಾ ಇತ್ತು, ನಿನ್ನ ಬಂಗಾರದ ಹೂಗಳು ಸೈಡ್ಗೆ ಹೋಗ್ತಾ ಇತ್ತು ಅಂತ ಹೇಳ್ತಾರಂತೆ. ಸ್ವಾಮಿ ನೋಡ್ತಾ ಇದ್ದಂಗೆ ಕೊಮ್ಮರಿ ಭೀಮಣ್ಣಗೆ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲ್ವಂತೆ. ಅಲ್ಲೇ ಒಂದು ಚಿಕ್ಕದಾಗಿ ಮಾಡಿರೋ ಮುರಿದೋಗಿರೋ ಅಂಥ ಒಂದು ಮಡಿಕೆ ಪೀಸ್ ತೊಗೊಂಡು ಮನೇಲಿ ಅವಾಗಿನ್ನೂ ಆಗಿರೋ ಅಂಥ ಮೊಸರನ್ನ ತೊಗೊಂಬಂದು ಸ್ವಾಮಿ ನೈವೇದ್ಯ ಮಾಡ್ತಾರಂತೆ. ಸೊ ಆ ನೈವೇದ್ಯನ ಸ್ವಾಮಿ ತುಂಬ ಪ್ರೀತಿಯಿಂದ ತಿಂತಾರಂತೆ. ಅವತ್ತಿಂದ ತೊಂಡಮಾನ್ ಚಕ್ರವರ್ತಿಯವರು ಇದು ಪ್ರತೀತಿ ಆಗಬೇಕು, ಪ್ರತಿದಿನ ಸ್ವಾಮಿಗೆ ಮೊದಲನೇ ನೈವೇದ್ಯ ಅಂದರೆ ಸ್ವಾಮಿ ತಿನ್ನೋ ಮೊದಲನೇ ನೈವೇದ್ಯ ಮೊಸರನ್ನೇ ಆಗಿರಬೇಕು, ಅದು ಇಂಥ ಮುರಿದೋಗಿರೋ ಮಡಿಕೆಯಲ್ಲೇ ಆಗಬೇಕು, ಇದು ಯಾವತ್ತಿಗೂ ಉಳ್ಕೋಬೇಕು. ಈ ಭಕ್ತಿ ತುಂಬಿರೋ ಅಂಥ ಒಬ್ಬ ಅದ್ಭುತವಾದ ಮನುಷ್ಯನ ಕತೆ ಸ್ವಾಮಿ ಇತಿಹಾಸದಲ್ಲಿ ಯಾವತ್ತೂ ಉಳ್ಕೋಬೇಕು ಅಂತ ಶಾಸನ ಮಾಡ್ತಾರಂತೆ. ಇವತ್ತಿಗೂ ಸ್ವಾಮಿಗೆ ಯಾವ ಬಂಗಾರದ ಪ್ಲೇಟಲ್ಲೂ ಅಲ್ಲ, ಒಂದು ಮುರಿದೋಗಿರೋ ಮಡಿಕೆಯಲ್ಲೇ ಮೊಸರನ್ನೇ ಸ್ವಾಮಿಗೆ ನೈವೇದ್ಯ ಕೊಡೋದು. ಸೊ ಅದು ಹೇಗೆ ಅಂತಂದರೆ, ಸ್ವಾಮಿಗೆ ಎಷ್ಟೊಂದು ನೈವೇದ್ಯಗಳಿರುತ್ತೆ, ನಮಗೆ ಗೊತ್ತಿರೋದು ವಡೆ ಲಡ್ಡು ಅಂತ ಮಾತ್ರ. ಆದರೆ ಸ್ವಾಮಿಗೆ ದೋಸೆಗಳು, ಜಿಲೇಬಿ, ಇನ್ನೂ ಹಲವಾರು ನೈವೇದ್ಯಗಳು ರೆಡಿಯಾಗುತ್ತೆ. ಆದರೆ ಅದು ಯಾವುದೂ ಸ್ವಾಮಿ ಮೊದಲನೇ ಬಾಕ್ಲು ಒಳಗಡೆ ಹೋಗಲ್ಲ. ಅಂದರೆ ಕುಲಶೇಖರ ಪಡಿ ಅಂತ ಇರುತ್ತೆ, ಅಂದರೆ ಅದಾದಮೇಲೆ ಸ್ವಾಮಿ ಮೂಲ ವಿರಾಟ್ ಇರೋದು. ಅಲ್ಲಿ ದಾಟಿ ಯಾವ ನೈವೇದ್ಯನೂ ಹೋಗಲ್ಲ. ಸ್ವಾಮಿ ಪಾದದ ಹತ್ರ ಹೋಗುವಂಥ ಒಂದೇ ನೈವೇದ್ಯ ಅಂತಂದರೆ ಈ ಮೊಸರನ್ನ, ಈ ಮುರಿದೋಗಿರೋ ಮಡಿಕೆಯಲ್ಲಿ ಕೊಡೋ ಅಂಥ ಒಂದು ಮೊಸರನ್ನ. ನೋಡಿ, ನಿಜವಾದ ಭಕ್ತಿಗೆ ಸ್ವಾಮಿ ಕೊಟ್ಟಂಥ ಬೆಲೆ ಎಂಥದ್ದು ಅಂತ. ನೋಡಿ, ಭಗವಂತ ಹೇಳಿರೋದೇ ಇಷ್ಟು ಅಲ್ವಾ, ಪತ್ರಂ ಪುಷ್ಪಂ ಫಲಂ ತೋಯಂ. ಎಲೆ ಆಗಿರ್ಬೋದು, ಹೂವು ಆಗಿರ್ಬೋದು, ಒಂದು ಹಣ್ಣಾಗಿರ್ಬೋದು, ಇಲ್ಲ ನೀರೇ ಆಗಿರ್ಬೋದು, ಇದನ್ನು ನನಗೆ ಇಷ್ಟು ಸಮರ್ಪಿಸಿದ್ರೂ ಸಾಕು. ಈ ಶಕ್ತಿಯಾನುಸಾರ ಇದೆಲ್ಲ ನೇಚರಲ್ಲಿ ಫ್ರೀಯಾಗಿ ಸಿಗುವಂಥದ್ದು. ಇದನ್ನು ಭಕ್ತಿಯಿಂದ ಮಾತ್ರ ಸಮರ್ಪಿಸಿದ್ರೆ ಸಾಕು ಅಂತ ಹೇಳ್ತಾರೆ ಭಗವಂತ. ಬೇರೆ ಎಲ್ಲ ಇದೆ, ಭಕ್ತಿ ಮಾತ್ರ ನಿಮ್ಮೊಳಗಿಂದ ಬರಬೇಕು. ಇದಿದ್ದರೆ ನಾನೇ ಇಳಿದು ಬರ್ತೀನಿ, ನಾನೇ ನಿಮ್ಮ ಮನೆ ಬಾಗಿಲಿಗೆ ಬರ್ತೀನಿ ಅಂತ ಭಗವಂತ ಹೇಳ್ತಾನೆ. ಈ ಕತೆ ಅದಕ್ಕೆ ಮತ್ತೆ ಆಧಾರ ಅಲ್ವಾ. ಈ ಕತೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.